ಈಗ ನಂಬರ್ 2 ನವರ ಬಗ್ಗೆ ಮಾತಾಡೋದಾದ್ರೆ 2ನೇ ತಾರೀಕು ಹುಟ್ಟಿರೋರು ಮೂನ್ ರಿಫ್ಲೆಕ್ಟ್ ಮಾಡುತ್ತೆ. ಈಗ ಭಾಳ ಇಂಪಾರ್ಟೆಂಟ್ ಏನು ಅಂತಂದರೆ ಈ ಚಂದ್ರನ ಸಂಖ್ಯೆ ಸ್ವಲ್ಪ ಬೆಳಗಬೇಕು ಅಂದರೆ ಒಂದು ಕಾನ್ಸೆಪ್ಟ್ ಇರಲೇಬೇಕು. ಹೌದು. ಸೊ ಒಂದು ಅದೃಷ್ಟ ಬಂದ್ಬಿಟ್ಟಿದೆ 2026 2 ಇರೋರಿಗೆ. ಯಾಕೆಂದರೆ ಅಲ್ಲಿ 2 ಡಬಲ್ ರಿಪೀಟ್ ಆಗಿದೆ. ನಾನು ಹಳೆಯ ಸಂಚಿಕೆಯಲ್ಲಿ ಹೇಳಿದ್ದೀನಿ, ಸ್ವಲ್ಪ ಎಮೋಷನಲ್ ರಿಪೀಟ್ ಆಗಿದೆ. ಅದ್ರ ಜೊತೆ 6 ಆ್ಯಡ್ ಆಗಿದೆ, ವಿಚ್ ಇಸ್ ದಿ ಪ್ಲಾನೆಟ್ ಆಫ್ ಲಕ್ಸುರಿ ಅಂತ ಹೇಳಿದ್ದೀನಿ. ಈ 2, 11, 20, 29ನೇ ತಾರೀಕು ಹುಟ್ಟಿರೋರು ಈ ಸೀರೀಸಲ್ಲಿ ಇರ್ತಾರೆ. ಒಂದು ಭಾಳ ಅದ್ಭುತವಾಗಿರ್ತಕ್ಕಂಥ ನಂಬರ್ ಫ್ರಮ್ 1 to 9 is 2. ಯಾಕೆ ಗೊತ್ತಾ? 2 ಅನ್ನೋದು ಒಂದು ತಾಯಿಯ ಒಂದು ನಂಬರ್ ಅಂತ ಕರಿತೀವಿ. ನಾನೊಂದು ವಾರ್ನಿಂಗ್ ಕೊಡ್ತೀನಿ, ನೀವು ಯಾರಿಗಾರು ಬೈಯಿಂಗಿದ್ರೆ ಅವ್ರ ಡೇಟ್ ಆಫ್ ಬರ್ತ್ ತಿಳ್ಕೊಂಡು ಬೈರಿ. ಯಾಕೆ ಗೊತ್ತಾ? 2ನೇ ತಾರೀಕು ಅವ್ರಿಗೆ ಬೈದ್ರೆ ಮಾತ್ರ ರಿವರ್ಸ್ ಆಗುತ್ತೆ ಕರ್ಮ. ಯಾಕಂದರೆ ಅವರ ಯಾರು 2, 11, 20, 29 ಹೈಲಿ ಎಮೋಷ್ನಲ್ ಅವರು ಶತ್ರುಗಳನ್ನು ಇಷ್ಟಪಡ್ತಾರೆ. 2ನೇ ತಾರೀಕು ಹುಟ್ಟಿರೋರು ಶತ್ರುಗಳನ್ನು ಮಿತ್ರಗಳು ಮಾಡಿಬಿಡ್ತಾರೆ. ಏನೋ ಅವನಿಗೆ ಒಂದು ಕೆಟ್ಟದ್ದು ಮಾಡಿಬಿಡ್ತಾನೆ, ಒಂದು 10 ಲಕ್ಷ ರೂಪಾಯಿ ಏನೋ ಮೋಸ ಮಾಡಿರ್ತಾನೋ, ಅಥವಾ ಯಾವುದೋ ಒಂದು ಡೀಲಲ್ಲಿ ಸಮಸ್ಯೆ ಮಾಡಿರ್ತಾನೋ, ಇವ್ರು ಹೋಗ್ಬಿಟ್ಟು ನಂಗೆ ಕಾಲಿಟ್ಕೊಂಡ್ಬಿಟ್ರೆ ಸಾಕು ಅವ್ರು ಅರ್ಥ ಬಿಡ್ತಾರೆ. ಅಂದರೆ ಬೇಗ ಕ್ಷಮಾಪಣೆ ಮಾಡ್ತಕ್ಕಂಥ ನಂಬರ್ ಇದು. ಇದರಿಂದನೇ ಅವ್ರು ಜಾಸ್ತಿ ಪದೇ ಪದೇ ಮೋಸ ಹೋಗ್ತಕ್ಕಂಥ ನಂಬರೇ ಇದು 2. ಆದರೆ ಅಲ್ಲಿ ತಾಯಿ ಗುಣ ಇರುತ್ತೆ, ಆ ಜಗನ್ಮಾತೆ ಅವ್ರನ್ನ ರಕ್ಷಿಸ್ತಾ ಇರ್ತಾರೆ. ಅದಕ್ಕೆ ಅವರ ರಕ್ಷಿಸಕ್ಕೆ ಶಿವನ ಆರಾಧನೆ ಮಾಡ್ತಾ ಇರ್ತಾರೆ. ಯಾಕಂದರೆ ಶಿವನ ತಲೆ ಮೇಲೆ ಅರ್ಧಚಂದ್ರ ಆಕಾರ. ಸೊ ಅದು ಭಾಳ ಇಂಪಾರ್ಟೆಂಟ್. ಮೂನ್ ಅಂದರೆ ಯಾಕಂದರೆ ಅದು ಮೈಂಡ್ ಕಂಟ್ರೋಲ್ ಮಾಡ್ತಕ್ಕಂಥದ್ದು. 15 ಡೇಸ್ ಚೆನ್ನಾಗಿರುತ್ತೆ, 15 ಡೇಸ್ ಚೆನ್ನಾಗಿರಲ್ಲ. ಯಾರ್ಯಾರು 2ನೇ ತಾರೀಕು ಸೀರೀಸಲ್ಲಿ ಹುಟ್ಟಿರ್ತಾರೆ, 2, 11, 20, 29, 15 ದಿವಸ ಚೆನ್ನಾಗಿರ್ತಾರೆ, 15 ದಿವಸ ಚೆನ್ನಾಗಿರಲ್ಲ. 6 ತಿಂಗಳು ಚೆನ್ನಾಗಿರ್ತಾರೆ, 6 ತಿಂಗಳು ಚೆನ್ನಾಗಿರಲ್ಲ. ಇವ್ನು ಮೊನ್ನೆ ಬಂದಾಗ ತುಂಬ ನಗ್ನಗ್ತಾ ಮಾತಾಡ್ತಾ ಇದ್ದ, ಇವತ್ತು ಯಾಕೋ ಬಂದಾಗ ಗೋಳಾಡ್ತಾ ಇದ್ದಾರೆ. ಒಂದೇ ಥರ ಇರೋಲ್ಲಪ್ಪ, ಮೂಡ್ ಸ್ವಿಂಗ್ಸ್ ಜಾಸ್ತಿ. ಆ ತಾಯಿಯ ಗುಣ ಹಾಗೆ. ಒಂದು ರೀತಿ ಅವ್ರಿಗೆ ಯಾವಾಗಲೂ ಕೂಡ ಎಮೋಷ್ನಲ್ಲು ಹ್ಯಾಪಿನೆಸ್ಸು, ಎಮೋಷ್ನಲ್ಲು ಹ್ಯಾಪಿನೆಸ್ಸು, ಫೀಲು ಅದು ಎಕ್ಸ್ಪ್ರೆಷನ್ ಮಾಡ್ತಾನೇ ಇರ್ತಾರೆ. ಹೇಗೆ ಸಮುದ್ರ ಅಲೆಗಳು ಏರುಪೇರು ಆಗ್ತಾ ಇರುತ್ತೋ, ನಮ್ಮ ಯಾರು 2ನೇ ತಾರೀಕು ಹುಟ್ಟಿರೋ ಅವ್ರ ಮನಸ್ಸುಗಳಲ್ಲಿ ಏರುಪೇರು ಆಗ್ತಾನೇ ಇರುತ್ತೆ. ಅವ್ರಿಗೆ ಯಾವಾಗಲೂ ಅವ್ರಿಗೆ ಚೇಂಜಸ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಅಂದರೆ ಈ 2 ಸೀರೀಸಲ್ಲಿ ಹುಟ್ಟಿರೋರಿಗೆ ಅವ್ರಿಗೆ ಒಂದೇ ಮೊನಾಟನಸ್ ಆಗಬಾರ್ದು, ಒಂದೇ ಥರ ಇರಬಾರ್ದು. ಯಾವಾಗಲೂ ಚೇಂಜ್ ಆಗ್ತಾ ಇದ್ರೆ ಖುಷಿಯಾಗಿರ್ತಾರೆ. ಚೇಂಜ್ ಇಲ್ವಾ, ಅವರು ಒಂಥರ ಮಾನಸಿಕವಾಗಿ ಸ್ವಲ್ಪ ಇದು ಮಾಡಿಬಿಡ್ತಾರೆ. ಹಾಗೆ ಈ 2 ಸೀರೀಸಲ್ಲೂ ಹುಟ್ಟಿದವ್ರಿಗೆ ಜಾಸ್ತಿ ಜನ ಫ್ರೆಂಡ್ಸು ಆಗ್ಬಿಡ್ತಾರೆ. ಹೈಯೆಸ್ಟ್ ಫ್ರೆಂಡ್ಸ್ ಇರೋರಿಗೆ 2. ಫಾರ್ ಎಕ್ಸಾಂಪಲ್ ಶಾರುಖ್ ಖಾನ್ 2 ಅಲ್ಲಿ ಹುಟ್ಟಿರೋದು, ಅಜಯ್ ದೇವ್ಗನ್ 2 ಅಲ್ಲಿ ಹುಟ್ಟಿರೋದು, ಬೋಮನ್ ಇರಾನಿ 2 ಅಲ್ಲಿ ಹುಟ್ಟಿದ್ದಾರೆ. ಇನ್ನು ಅನೇಕ ಜನರ ಲಿಸ್ಟ್ ಮಾಡ್ತಾ ಇದ್ರೆ 2 ಸೀರೀಸ್ ಅವರು ಆ ತಾಯಿ ಇರ್ತಕ್ಕ. ಯಾಕಂದ್ರೆ ಇನ್ನೊಂದು ಏನು ಅಂತಂದರೆ, ನಾವು ಬಿಸ್ನೆಸ್ ಏನಾದ್ರು ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಮ ತಾಯಿ ಆಶೀರ್ವಾದ ತೊಗೊಂಡು ಹೋಗ್ತೀವಿ ಜನರಲ್ಲಿ. ನಮ್ಮ ಇದರಲ್ಲಿ ಈ 2 ಆಶೀರ್ವಾದ ತೊಗೊಂಡೋದ್ರೆ, ಅಯ್ಯೋ ನನ್ನ ಹತ್ರ ಬಂದು ಕೇಳಿದ್ನಲ್ಲ ಇವನು ಚೆನ್ನಾಗಾಗಲಿ ಅಂತ, ನಾನೇನು ದೊಡ್ಡ ವಿಚಾರ, ಹೋಗ್ಲಿ ಬಿಡಪ್ಪ. ಆಮೇಲೆ ಅವನಿಗೆ ಸಕ್ಸಸ್ ಆಗಿಲ್ಲ ಅಂದರೆ ನನಗೊಂಥರ ಬೇಜಾರಾಗ್ಬಿಡುತ್ತಲ್ಲ, ಆ ಫೀಲ್ ಅವ್ರು ತೊಗೊಂಡ್ಬರ್ತಾರೆ. ಯಾರೋ ಒಬ್ರು ಬಂದು ಈ 2 ಸೀರೀಸಲ್ಲಿ ಆಶೀರ್ವಾದ ತೊಗೊಂಡೋದ್ರೆ, ನನ್ನ ಹತ್ರ ಯಾಕೆ ಆಶೀರ್ವಾದ ತೊಗೊಂಡು ಹೋಗ್ತಾ ಇದ್ದಾರೆ, ಸಕ್ಸಸ್ ಆಗಿಲ್ಲ ಅಂತಂದರೆ ನನಗೇನಾದ್ರು ಬ್ಲೇಮ್ ಮಾಡ್ತಾರ, ಅಷ್ಟು ಎಮೋಷ್ನಲಿ ಅವರು ಇದಾಗ್ಬಿಟ್ಟಿರ್ತಾರೆ. ಸೊ ಅವ್ರು ಯಾವಾಗಲೂ ಕೂಡ ಒಳ್ಳೇದೇ ಆಗಲಿ ಅವ್ರಿಗೆ ನೆಗೆಟಿವೇ ಬರಲ್ಲ. ಹೌದು, ಆ ಮೈಂಡಲ್ಲಿ ನೆಗೆಟಿವೇ ಬರಲ್ಲ, ಪಾಸಿಟಿವಿಟಿ ತುಂಬಿರುತ್ತೆ. ಬಟ್ ಒಳಗಡೆ ಸ್ವಲ್ಪ ಎಮೋಷ್ನಲಿ ಡ್ರಾನ್ ಬ್ಯಾಕ್ ಆಗಿರ್ತಾರೆ. ಸೊ ಅದಕ್ಕೆ ಈ 2 ಸೀರೀಸ್ ಅವರು ತಲೆ ಕೆಡಿಸ್ಕೊಳ್ದಂಗೆ ನೆಮ್ಮದಿಯಾಗಿರ್ಬೋದು. ಯಾಕಂದರೆ 2026 1 ಬರ್ತಾ ಇದೆ, ಅವ್ರಿಗೆ ಕಂಪ್ಲೀಟ್ ನ್ಯೂ ಚೇಂಜಸ್ ಬರ್ತಾ ಇದೆ. ಕಂಪ್ಲೀಟ್ ಹೊಸ, ನಮಗೆ ಸನ್ನಿ ಡೇಸ್ ಬಂತು ಅಂತ ಹೇಳ್ತಾರಲ್ಲ, ಚಳಿಯೆಲ್ಲ ಹೋಗಿ ಬಿಸಿಲುಗಳ ಬಂತು, ತುಂಬ ಚೆನ್ನಾಗಿದೆ. ಈ ಕ್ರಿಕೆಟ್ ಪ್ಲೇ ಮಾಡ್ಬೇಕಾದ್ರೆ ವಾಮ್ ಸನ್ನಿ ಡೇ ಟು ಪ್ಲೇ ಕ್ರಿಕೆಟ್ ಅಂತಾರಲ್ಲ, ಕ್ರಿಕೆಟ್ ಆಡ್ತಕ್ಕಂಥ ಒಂದು ಟೈಮು ಶುರು ಆಯಿತು 2026 ಅವ್ರಿಗೆ. ಆದರೆ ಕೆಲವು ತಿಂಗಳುಗಳ ಪ್ರಾಬ್ಲಮ್ ಇದೆ. ಸೊ ಆ ತಿಂಗಳಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಈ 2ಗೆ ಕೆಲವು ಮಂತ್ಗಳು ಸ್ವಲ್ಪ ನೆಗೆಟಿವ್ ಇರುತ್ತೆ. ಅದರಲ್ಲಿ ಈ ಒಂದು ಏಪ್ರಿಲ್ ತಿಂಗಳು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಹಾಗೆ ಜುಲೈಯಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಆಗಸ್ಟಲ್ಲಿ ಕೇರ್ಫುಲ್ ಆಗಬೇಕು. ಈ 3 ಮಂತ್ಸ್ ಅವ್ರು ಸ್ವಲ್ಪ ಕೇರ್ಫುಲ್ ಆಗಿದ್ದರೆ ಒಳ್ಳೆಯದಾಗುತ್ತೆ. ಕೇರ್ಫುಲ್ ಅಂತಂದರೆ ಏನು? ಹೆಲ್ತ್ ವೈಸು, ಎಮೋಷ್ನಲ್ ವೈಸು. ಈ ಹೆಲ್ತು ಎಮೋಷ್ನಲ್ ಎರಡೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಇಟ್ಕೊಂಡ್ಬಿಟ್ರೆ, ಆ ಟೈಮಲ್ಲಿ ಏನೇ ಬಂದರೂ ಈ ತಿಂಗಳು ಹಿಂಗಿದೆಯಪ್ಪ, ಲೆಟ್ ಇಟ್ ಗೋ ಅಂತ ಹೇಳಿಬಿಟ್ಟು ಅವರಿದ್ದರೆ ಡೆಫಿನೆಟ್ಲಿ ಸಕ್ಸಸ್ಫುಲ್ ಆಗುತ್ತೆ. ಸೊ ಈ ಒಂದು ವಿಚಾರಕ್ಕೆ, ಈ ಒಂದು ಚಂದ್ರನ ಒಂದು ವಿಚಾರಕ್ಕೆ ನಾನು ಈಗ ನಾವು ವೈಟ್ ಕಲರ್ನ ತೊಗೊಳಕ್ಕಾಗಲ್ಲ ಈ ಚಂದ್ರನಿಗೆ. ಯಾಕಂದರೆ ವೈಟ್ ಏನಾದ್ರು ಯೂಸ್ ಮಾಡಿ ಅಂತಂದರೆ ಡ್ರೆಸ್ ಹಾಕ್ಕೋತೀವಿ, ಇದೆಲ್ಲ ಹಾಕ್ಕೋತೀವಿ.
ಕಲರ್ ಥೆರಪಿ ಯೂಸ್ ಮಾಡಬೇಕು ಅಂದರೆ ಹೆಂಗೆ ಮಾಡೋದು? ಮೂನಿಗೆ ಸ್ವಲ್ಪ ಆಲ್ಟರ್ನೇಟಿವ್ ಹತ್ತದಲ್ಲಿರ್ತಕ್ಕಂಥದ್ದು ಪಿಂಕ್ ಕಲರ್. ಓಕೆ. ಪಿಂಕ್ ಕಲರ್ನ ನೀವು ಆರಾಮಾಗಿ ಫಸ್ಟ್ ಕ್ಲಾಸಾಗಿ ಯೂಸ್ ಮಾಡ್ಬೋದು. ಇದು ಚಂದ್ರನ ಒಂದು ಪರ್ವ, ಅಂದರೆ ಚಂದ್ರ ಇರ್ತಕ್ಕಂಥ ಸ್ಥಾನ ಇಲ್ಲಿ. ಇದ್ರ ಮೇಲೆ ನೀವು ಒಂದು ರೌಂಡ್ ಪಿಂಕ್ ಕಲರ್ ಹಾಕ್ಕೊಳ್ಳಿ. ಪಿಂಕ್ ಕಲರ್, ಆ ಪಿಂಕ್ ಕಲರ್ ರೆಪ್ರೆಸೆಂಟ್ಸ್ ಲವ್, ಪೀಸ್. ಯಾಕಂದ್ರೆ ಅವ್ರ ಎಮೋಷನ್ ಜಾಸ್ತಿ. ಅವ್ರಿಗೆ ಲವ್ ಮತ್ತೆ ಪೀಸ್ ಇದ್ಬಿಟ್ರೆ ಏನ್ ಬೇಕಾದ್ರೂ ಕೊಟ್ಬಿಡ್ತಾರೆ. ನಿಮಗೆ ಕಿಡ್ನಿನೂ ಬೇಕಾದ್ರೆ ದಾನ ಮಾಡ್ಬಿಡ್ತಾರೆ. ಈ 2 ಸೀರೀಸ್ ಅವರೆಲ್ಲ ಏನ್ ಗೊತ್ತಾ, ಅವ್ರನ್ನ ಪ್ಯಾಂಪರ್ ಮಾಡೋ ಸಾಕು, ನಿನ್ನಿಂದನೇ ಅಪ್ಪ ನನ್ನ ಜೀವನ ಬಂದ್ಬಿಟ್ರೆ ಏನ್ ಬೇಕು ತಗೋ, ನಾನು 2 ಕಿಡ್ನಿನೂ ತಗೊಂಡ್ಬಿಡ್ತಾರೆ. ಸಾಕಷ್ಟು ಈ ಕಪಲ್ಸ್ ಅಲ್ಲಿ ನೋಡಿದೀನಿ, ಈ ದಾನ ಮಾಡಿರ್ತಕ್ಕಂಥ ಸಂಖ್ಯೆಯಲ್ಲಿ 2ನೇ ಸಂಖ್ಯೆನೇ ಜಾಸ್ತಿ ಇರ್ತಾರೆ. 2ನೇ ಸೀರೀಸ್ ಅವರೇ ಸ್ವಲ್ಪ ದಾನದ ಪ್ರವೃತ್ತಿ ಅಂತ ನಾವು ಕರಿತೀವಿ. ಎಷ್ಟೋ ಜನ ಅವರ ಹಸ್ಬೆಂಡ್ಗೆ ಕಿಡ್ನಿ ಇರಲ್ಲ, ಅಥವಾ ಹಸ್ಬೆಂಡ್ ವೈಫಿಗೆ ಏನಾದ್ರು ದಾನ ಮಾಡಬೇಕು. ಸೊ 2 ಸೀರೀಸ್ ಅವರು ದಾನದ ಪರಿಕಲ್ಪನೆ. ಸೊ ಇಲ್ಲಿ ಪಿಂಕ್ ಕಲರ್ ಹಾಕೊಳ್ಳಿ. ಇನ್ ಕೇಸ್ ನಿಮ್ಗೆ ಏನಾದರೂ ವೈಟ್ ಸಾಧ್ಯ ಆಗತ್ತೆ ಅಂತಂದ್ರೆ, ವೈಟ್ ಏನೋ ಪೇಂಟ್ ಏನಾದ್ರು ಆಗುತ್ತೆ ಅಂದ್ರೆ ವೈಟ್ ಇಸ್ ಸ್ಟಿಲ್ ಬೆಟರ್ ಹಿಯರ್. ಕೆಲವು ಸಿಗುತ್ತೆ ಮಾರ್ಕರ್, ವೈಟ್ ಯೂಸ್ ಮಾಡ್ಕೊಂಡು ವೈಟ್ ಕೊಟ್ಟಿದ್ದೀನಿ. ಇನ್ ಕೇಸ್ ಆಲ್ಟರ್ನೇಟಿವ್ಗೋಸ್ಕರ ನಾನು ಇದು ಫಸ್ಟ್ ಕೊಟ್ಟೆ. ಯಾಕಂದ್ರೆ ತುಂಬಾ ಜನ ವೈಟ್ ಹಿಂಗೆ ಹಾಕೊಂಡ್ರೆ ಬರಲ್ವಲ್ಲ ಅಂತಾರೆ. ಇನ್ ಕೇಸ್ ವೈಟ್ ಸ್ಕೆಚ್ ಪೆನ್ ವೈಟ್ ಏನೋ ಸಿಕ್ಕಿದ್ರೆ ಇಲ್ಲಿ ಫಸ್ಟ್ ವೈಟ್ ಪ್ರಿಫರ್ ಮಾಡ್ತೀನಿ. ಸಿಕ್ಕಿಲ್ಲ ಅಂದ್ರೆ ಗೋ ಫಾರ್ ಪಿಂಕ್. ಪಿಂಕ್ ಈಸ್ ನಾರ್ಮಲ್, ಸೋಬರ್ ಆಗಿರುತ್ತೆ. ಹಾಗೆ ವಿಶೇಷವಾಗಿರ್ತಕ್ಕಂಥ ಯಂತ್ರ ಸ್ಕ್ರೀನ್ ಮೇಲೆ ಬರುತ್ತೆ. ಆ ಯಂತ್ರವನ್ನ ವಿಶೇಷವಾಗಿ ಬ್ಲೂ ಕಲರ್ ಅಲ್ಲಿ ಬರಿಬೇಕು. ಯಾಕಂದ್ರೆ ಬ್ಲೂ ಇಸ್ ವೆರಿ ಇಂಪಾರ್ಟೆಂಟ್. ಗ್ರೀನ್ ಅಲ್ಲಿ ಬರಿಬೇಡಿ, ಬ್ಲೂ ಅಲ್ಲೇ ಬರೀರಿ. ಯಾಕಂದ್ರೆ ನಮ್ಮ ಆಕಾಶದ ಕಲರ್ ನೀಲಿ, ನಮ್ಮ ಸಮುದ್ರನೂ ನೀಲಿಯಾಗಿ ಕಾಣಿಸುತ್ತೆ. ಮೂನ್ ರೆಪ್ರೆಸೆಂಟ್ ದಿ ಸಮುದ್ರ. ಸೊ ಅಲ್ಲಿ ನೀಲಿ ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥ ಕಲರು. ಈ ಒಂದು ವೈಟ್ ಆದಮೇಲೆ ಒಂದು ವೈಟ್ ಪೇಪರ್ ತಗೊಳ್ಳಿ. 9 ಸ್ಕ್ವೇರ್ ಬಾಕ್ಸ್ ಕೊಟ್ಟಿದ್ದೀನಿ. ಆ ಸ್ಮಾಲ್ ನಂಬರಿಂದ ಬಿಗ್ ನಂಬರ್ ತಗೊಳ್ಳಿ. ಆ ಬಿಗ್ ನಂಬರ್ ಬರೀರಿ, ಒಂದೇ ಒಂದು ಬರೀರಿ ಸಾಕು, ಒಂದೇ ಒಂದು ಬರೀರಿ. ಇದನ್ನ ನೀವೇನಾದ್ರೂ ಹುಣ್ಣಿಮೆ ದಿವಸ ಬರೆದ್ರೆ, ಈಗ ಹುಣ್ಣಿಮೆ ಅದು ಈ 3 ಒಂದು ಬರುತ್ತೆ, 3 ಜನವರಿ ಒಂದು ಬಂದಿದೆ. ಇನ್ನು ಮುಂದೆ ಒಂದು ನಾವು ಕ್ಯಾಲೆಂಡರ್ ನೋಡ್ರೆ ಹುಣ್ಣಿಮೆ ಯಾವಾಗ ಅಂತ ನೋಡ್ಬೋದು. ಹುಣ್ಣಿಮೆ ದಿವಸ ಬರೀಬೇಕು. ಇನ್ ಕೇಸ್ ಜನವರಿಲಿ ಬರೆಯೋಕ್ಕಾಗಲಿಲ್ಲ ಸರ್, ಫೆಬ್ರವರಿ ಹುಣ್ಣಿಮೆ ಬರಿಬೋದಾ? ಖಂಡಿತ ಬರೀರಿ. ಸೊ ಹುಣ್ಣಿಮೆ ದಿವಸ ಇದನ್ನ ಬರೆದು ದೇವರ ಹತ್ರ ಇಡಂಗಿದ್ರೆ ಇಡಿ, ಇಲ್ಲ ಅಂದ್ರೆ ಕ್ಯಾಶ್ ಬಾಕ್ಸಲ್ಲಿ ತೊಗೊಂಡೋಗಿ ಇಡಿ. ಅದ್ಭುತವಾಗಿ 2026 ನಿಮಗೆ ಒಳ್ಳೆಯ ಒಂದು ವಿಚಾರದಲ್ಲಿ ನೀವು ಫೇಮಸ್ ಆಗ್ತೀರಾ. ಒಳ್ಳೆ ವಿಚಾರದಲ್ಲಿ ಚೆನ್ನಾಗಿರುತ್ತೆ, ಎಲ್ಲ ವಿಚಾರದಲ್ಲೂ ಎಕ್ಸಲೆಂಟ್. ಓಕೆ. ಸೊ ಈಗ ಯಂತ್ರ ಬರಿಬೇಕು ಅಂತ ಹೇಳಿದ್ರಿ. ಯಂತ್ರ ಬರೆಯುವಂತಹ ವಿಧಾನ ಮತ್ತು ನಾವು ಹೇಗೆ ಬರಿಬೇಕು ಅಥವಾ ನಾವು ಹೇಗಿರಬೇಕು, ನಮ್ಮ ಅಫರ್ಮೇಷನ್ಸ್ ಹೇಗಿರಬೇಕು, ಮನಸ್ಸು ಒಂದು ಕಡೆ ಇಲ್ಲೊಂದು ಕಡೆ ಆ ಥರದ್ದು ಆಗ್ತಾ ಇರುತ್ತೆ. ಅದಕ್ಕೇನು ಹೇಳ್ತೀರಾ ಒಂದು? ಆ್ಯಂಡ್ ಸೆಕೆಂಡ್ ಥಿಂಗ್, ರೂಲ್ಡ್ ಪೇಪರ ಅನ್ರೂಲ್ಡ್ ಪೇಪರ? ಖಂಡಿತ ಬಹಳ ಇಂಪಾರ್ಟೆಂಟು. ಈಗ 1ನೇ ಸೀರೀಸ್ ನಾನು ಹೇಳಿದೆ, ಈಗ 2 ಸೀರೀಸಲ್ಲಿ ಬಂದಿದ್ದೀವಿ. ಭಾಳ ಇಂಪಾರ್ಟೆಂಟು. ಯಂತ್ರ ಬರಿಬೇಕಾದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಶ್ರದ್ಧೆ ಆಟೋಮೆಟಿಕ್ ಆಗಿ ಬರುತ್ತೆ. ನಾವು ಬರ್ಸೋದೇ ಬೇಡ. ಯಾರಿಗೆ ಅದ್ರ ಮೇಲೆ ನಂಬಿಕೆ ಇರಲ್ಲ ಅವ್ರು ಫಸ್ಟ್ ಆಫ್ ಆಲ್ ಹೋಗಿ ಬರೆಯೋದೇ ಇಲ್ಲ. ಯಾರು ಬರಿಬೇಕು ಅಂತ ಡಿಸಿಷನ್ ತೊಗೊಂಡಿದ್ದಾರೋ ದೆನ್ ದೇ ಹ್ಯಾವ್. ಯಾಕಂದ್ರೆ ನಾವೇ ನನಗೆ ಚೆನ್ನಾಗಾಗಲಿ ಅಂತಾಗ ಯಾವಾಗಲೂ ಪ್ರೀತಿಯಲ್ಲಿ ನಮ್ಮನ್ನು ನಾವು ಇಷ್ಟಪಡೋಷ್ಟು ಯಾರು ಇಷ್ಟಪಡಲ್ಲ. ನೀವು ಯಾರು ಕೇಳ್ಬಿಡಿ, ನೀನು ಯಾರಪ್ಪ ಇಷ್ಟಪಡ್ತಾ ಇದೆಯಾ ಫಸ್ಟ್ ಹೇಳು, ನಿನ್ನ ಲವರ್ ಯಾರು ಅಂತ ಕೇಳಿದ್ರೆ ಯಾರು ಲವರ್ ಹೆಸರು ಹೇಳಲ್ಲ. ನಿನ್ನ ಕರಡಿ ಮುಂದೆ ನಿಂತ್ಕೋ, ನೀನು ಯಾರು ಕಾಣಿಸುತ್ತೋ ನಿನ್ನ ಕರಡಿ ಮುಂದೆ ನಿಂತ್ಕೊಂಡಾಗ ಅವ್ರನ್ನೇ ನೀನು ಲವ್ ಮಾಡೋದು. ನಮ್ಮಷ್ಟು ನಾವು ಇಷ್ಟಪಡೋದು ಯಾರೂ ಇಲ್ಲ. ಅದಕ್ಕೆ ನಮಗೆ ನಾವೇ ಬೈಕತ್ತೀವಿ ಕೆಲವೊಂದ್ಸತಿ, ಯಾಕೋ ಸರಿಯಾಗಿ ಲವ್ ಮಾಡ್ತಾ ಇಲ್ಲ ನಾವು ಅಂತ. ನಮಗೆ ನಾವು ಲವ್ ಮಾಡಿಕೊಂಡ್ರೆ ದಟ್ ಈಸ್ ದಿ ಬೆಸ್ಟ್ ಥಿಂಗ್ ಇನ್ ಲೈಫ್. ಅದನ್ನೇ ನಾನು ಹೇಳ್ತೀನಿ, ನಮ್ಮನ್ನು ನಾವು ಇಷ್ಟಪಡೋರು ಜಗತ್ತಲ್ಲಿ ಯಾರೂ ಇಷ್ಟಪಡಲ್ಲ. ಸುಸ್ತಾದಾಗ ಹೋಗಿ ಮಲ್ಕೊಳ್ತೀವಿ, ಹೊಟ್ಟೆ ಹಸಿತಾ ನನ್ನ ದೇಹಕ್ಕೆ ಫಸ್ಟ್ ಬೇಕು ಊಟ ಮಾಡು. ಬಟ್ಟೆ ಹಾಕೋಬೇಕಾ, ನನ್ನ ದೇಹ ಚೆನ್ನಾಗಿ ಕಾಣಿಸ್ಬೇಕು ಬಟ್ಟೆ. ಆಮೇಲೆ ಏನಾದ್ರು ಒಡವೆ ಹಾಕೋಬೇಕಾದ್ರು ನನ್ನ ದೇಹ ಚೆನ್ನಾಗಿ ಕಾಣಿಸ್ಬೇಕು. ಇಟ್ ಈಸ್ ವಿ ಲವ್ ಅವರ್ ಸೆಲ್ಫ್ ಫಸ್ಟ್. ಆ ಬೇಸಿಸಲ್ಲಿ ಅನ್ರೂಲ್ಡ್ ಪೇಪರ್ ಅಂದರೆ ವೈಟ್ ಶೀಟ್, ಬಿಳಿ ಹಾಳೆ ತಗೊಳ್ಳಿ. ಸಣ್ಣ ಹಾಳೆ ಯಾವ್ದೊಂದು ಪೀಸ್ ತಗೊಳ್ಳಿ. ಬೇಕಾದ್ರೆ ಒಂದು ಚುಕ್ಕೆ ಹಾಕೋಬೇಕು, ಚುಕ್ಕೆ ಹಾಕೋಬಹುದು. ಅವ್ರಿಗೆ 1 2 3 ಮೇಲ್ 3 ಬರುತ್ತೆ, ಮೈದಲ್ಲಿ ಒಂದು 3 ಬರುತ್ತೆ, 6 ಬರುತ್ತೆ, ಮತ್ತೆ ಅಲ್ಲಿ 9 ಬರುತ್ತೆ, ಆಮೇಲೆ 12 ಚುಕ್ಕೆ ಬರುತ್ತೆ. ಒಟ್ಟಿನಲ್ಲಿ ನಾವು 3 ರೋಸ್ ಹಾಕೊಳ್ತೀವಿ. ಚುಕ್ಕೆ ಹಾಕೊಂಡು ಎಲ್ಲ ಕನೆಕ್ಟ್ ಮಾಡಿಕೊಂಡು ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ನಂಬರ್ಸ್ನ ಅಲ್ಲಿ ನೀಟಾಗಿ ಅಸೆಂಡಿಂಗ್ ಆರ್ಡರ್ ಬರಬೇಕು. ಈಗ 2 ಇಂದ ಸ್ಟಾರ್ಟ್ ಆದರೆ 2 ಇಂದ ಸ್ಟಾರ್ಟ್ ಮಾಡ್ಕೊಂಡು ಎಂಡ್ವರೆಗೂ ಬರಬೇಕು. ಸೊ ಈ ಅಸೆಂಡಿಂಗ್ ಆರ್ಡರ್ ಬಂದಾಗ ಅದ್ಭುತವಾಗಿರ್ತಕ್ಕಂಥ ವೈಬ್ರೇಷನ್ ಉಂಟಾಗುತ್ತೆ. ಅದನ್ನು ಬರೆದು ನಮಸ್ಕಾರ ಮಾಡಿ ಅಥವಾ ದೇವ್ರ ಹತ್ರ ಇಡಿ. ಸಂಜೆ ನಿಮಗೆ ತಗೊಂಡೋಗಿ ಒಂದು ಕ್ಯಾಶ್ ಬಾಕ್ಸ್ ಇಡಿ ಸಾಕು. ಇದರ ಪರ್ಸಲ್ಲಿ ಇಟ್ಕೊಳ್ಳಿ. ದಟ್ ಈಸ್ ದೇರ್ ವಿಶ್.
ಓಕೆ. ಸೊ ಈಗ ಈ ಹುಣ್ಣಿಮೆ ಬಂದಾಗ ಕೆಲವೊಬ್ಬರಿಗೆ ತುಂಬ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ, ಕೆಲವೊಬ್ಬರಿಗೆ ಅಮಾವಾಸ್ಯೆ ಟೈಮಲ್ಲಿ ತುಂಬ ಎಫೆಕ್ಟ್ ಆಗುತ್ತೆ, ಎಮೋಷ್ನಲಿ ತುಂಬ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಸೊ ನಂಬರ್ 2ನವರಿಗೆ ಹುಣ್ಣಿಮೆ ಟೈಮಲ್ಲಿ ಎಮೋಷ್ನಲಿ ತುಂಬ ಎಫೆಕ್ಟ್ ಆಗುತ್ತಾ? ಈಗ ನಾನು ಅವಾಗಲೇ ಇದರದೇ ವಿಚಾರ ನಿಮಗೆ 15 ಡೇಸ್ ಸೈಕಲ್ ಅಂತ ಹೇಳಿದೆ. ಈಗ 15 ಡೇಸ್ ಚೆನ್ನಾಗಿರ್ತಾರೆ, 15 ಡೇಸ್ ಚೆನ್ನಾಗಿಲ್ಲ ಅಂತ. ಇದು ವ್ಯಾಕ್ಸಿಂಗ್ ಮೂನ್ ಮತ್ತು ವ್ಯಾನಿಂಗ್ ಮೂನ್ ಅಂತ ಹೇಳ್ತೀವಿ, ಅಥವಾ ವೃದ್ಧಿ ಚಂದ್ರ ಅಂತ ಕರಿತೀವಿ, ಅಥವಾ ಕ್ಷೀಣ ಚಂದ್ರ ಅಂತ ಕರಿತೀವಿ. ಈ ವೃದ್ಧಿ ಮತ್ತು ಕ್ಷೀಣ ಚಂದ್ರದಲ್ಲಿ ವ್ಯತ್ಯಾಸ ಆಗೇ ಆಗುತ್ತೆ. ಇದನ್ನ ಲುನ್ಯಾಟಿಕ್ ಅಂತ ನಾವು ಕರಿತೀವಿ. ಯಾಕೋ ಹುಚ್ಚ ಅಂತಂತಂದ್ರೆ ಇಂಗ್ಲೀಷಲ್ಲಿ ಕರೆದಕ್ಕೆ ಲುನ್ಯಾಟಿಕ್, ಒಂದು ಸ್ವಲ್ಪ ಲುನ್ಯಾಟಿಕ್ ಅಂತಾರೆ. ಲುನ್ಯಾಟಿಕ್ ಅಲ್ಲಿ ಲೂನಾರ್ ಅಂತ ಬಂದಿದೆ. ಲೂನಾರ್ ಅಂದ್ರೆ ಮೂನ್ ನಮ್ಮ ಮೈಂಡ್ನ ಫ್ಲಕ್ಚುಯೇಟ್ ಮಾಡೇ ಮಾಡುತ್ತೆ. ಅಮಾವಾಸ್ಯೆ ಏನೋ ಒಂದು ಅಮಾವಾಸ್ಯೆ ಆಗಿದೆಯಾ ಹುಣ್ಣಿಮೆ ಆಗಿದೆ ನೋಡಪ್ಪ ಇವನಿಗೆ, ಯಾಕೆ ಅಮಾವಾಸ್ಯೆ ಬಂದಂಗೆ ಆಡ್ತಾನೆ, ಅಮಾವಾಸ್ಯೆ ಬಂದಂಗೆ ಆಡ್ತಾ ಇದ್ದಾನೆ ಅಂತ ಆಡ್ಭಾಷೆ ಆಡ್ತಾರೆ. ಅಂದರೆ ಮೂನ್ ಈಸ್ ಇನ್ ಡೌನ್ ಟ್ರೆಂಡ್, ಅಂದರೆ ಅದಕ್ಕೆ ಪವರ್ ಇಲ್ಲ ಅಂತ. ಪವರ್ ಯಾವಾಗಿಲ್ಲ ಅಂತಂದರೆ ಭೂಮಿ ಮುಂದೆ ಚಂದ್ರ ಬಂದಾಗ ಪವರ್ ಕಮ್ಮಿ ಇರುತ್ತೆ, ಭೂಮಿ ಹಿಂದೆಗಡೆ ಚಂದ್ರ ಬಂದಾಗ ಅಂದರೆ ರೊಟೇಟ್ ಆದಾಗ ಪವರ್ ಜಾಸ್ತಿ ಇರುತ್ತೆ. ಯಾಕಂದರೆ ಇಟ್ ರಿಸೀವ್ಸ್ ದಿ ಎನರ್ಜಿ ಆಫ್ ದಿ ಸನ್, ಆ ಎನರ್ಜಿ ಆಫ್ ದಿ ಸನ್ ಭೂಮಿ ಮೇಲೆ ಬಿಡುತ್ತೆ.